ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋ ತರಗತಿಯಲ್ಲಿ ನಾವು 10ನೇ ತರಗತಿ ಗಣಿತದಲ್ಲಿರುವಂಥ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಅದರಲ್ಲಿ ಅಭ್ಯಾಸರಲ್ಲಿರುವಂಥ ಸಮಸ್ಯೆಗಳನ್ನು ಬಿಡಿಸ್ತೀವಿ. ವರ್ಜಿತ ವಿಧಾನ ಹಾಗೂ ಆದೇಶ ವಿಧಾನದ ಮೂಲಕ ಬಿಡಿಸಬೇಕಾಗಿದೆ. ನಾವು ಬೀಜಗಣಿತ ವಿಧಾನಗಳನ್ನು ಬಳಸ್ತಾ ಇದ್ದೀವಿ. ಅದರಲ್ಲಿ 3 ರೀತಿಯಾದಂಥ ವಿಧಾನದಿಂದ ನಾವು 2 ಚರಾಕ್ಷರಗಳಿರುವಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸ್ತಾ ಇದ್ದೀವಿ. ಈಗ ನಾವು ವರ್ಜಿತ ವಿಧಾನದ ಮೂಲಕ ಬಿಡಿಸಬೇಕಾಗಿದೆ. ವರ್ಜಿತ ವಿಧಾನದ ಮೂಲಕ ಸಮೀಕರಣಗಳನ್ನು ಬಿಡಿಸಬೇಕು. ವರ್ಜಿಸುವುದು ಅಂತಂದ್ರೇನು? ಒಂದು ಚರಾಕ್ಷರವನ್ನು ರದ್ದುಗೊಳಿಸುವುದು ಅಂತ, ಒಂದು ಚರಾಕ್ಷರವನ್ನು ತೆಗೆದುಹಾಕುವುದು ಅಂತ ಅರ್ಥ. ಅದು ಹೌದಲ್ಲ? ಆದೇಶ ವಿಧಾನಕ್ಕಿಂತಲೂ ಸಹ ವರ್ಜಿತ ವಿಧಾನ ಬಹಳ ಸರಳ ರೀತಿಯಾದಂಥ ವಿಧಾನ. ಅಂದರೆ 2 ಚರಾಕ್ಷರ ಹೊಂದಿರುವಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಪರಿಹಾರವನ್ನು ಕಂಡುಹಿಡಿಬೇಕು ಅಂತಂದರೆ ಆದೇಶ ವಿಧಾನಕ್ಕಿಂತಲೂ ಬಹಳ ಸರಳ ವಿಧಾನ ಅಂತಂದರೆ ವರ್ಜಿತ ವಿಧಾನ ಅಂತ ನಾವು ಪರಿಗಣಿಸ್ತೀವಿ. ವರ್ಜಿತ ವಿಧಾನದಲ್ಲಿ ನಾವು 2 ಸಮೀಕರಣಗಳನ್ನು ಕಾಣ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈಗ 2x + 3y = 8 ಇದೆ ಅಂತ ತಗೊಳ್ಳೋಣ. ಇನ್ನೊಂದು x - 4y = 10. ಈ ರೀತಿಯಲ್ಲಿ 2 ಸಮೀಕರಣಗಳದಾವ ಅಂತ ನಾವು ತಿಳಿದೀವಿ ಅಂತಂದರೆ ನಾವೇನು ಮಾಡಬೇಕು? ಇದರಲ್ಲಿ ಚರಾಕ್ಷರಗಳನ್ನು ನೋಡಿ, ಇದರಲ್ಲಿ x ಚರಾಕ್ಷರ, ಇಲ್ಲಿನೂ y ಚರಾಕ್ಷರ ಅದಾವಲ್ಲ, ಚರಾಕ್ಷರಗಳ ಸಹಗುಣಕವನ್ನು, ಯಾವುದಾದ್ರೂ ಒಂದು ಚರಾಕ್ಷರದ ಸಹಗುಣಕಗಳನ್ನು ಸಮ ಮಾಡ್ಕೊಳ್ಬೇಕು. ಸಮ ಮಾಡಿ ಆ ಚರಾಕ್ಷರವನ್ನು ಏನು ಮಾಡಬೇಕು? ನಾವು ಏನು ಮಾಡಬೇಕು? ಅದನ್ನು ವರ್ಜಿಸಬೇಕು, ರದ್ದುಗೊಳಿಸಬೇಕು ಅಂತ. ಓಕೆನಾ? ಹಾಗೆ ಮಾಡಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಇದ್ರ ಮೊದಲನೇ ಸಮೀಕರಣದಲ್ಲಿ ನೋಡಿ, ಇದು ಮೊದಲನೇ ಸಮೀಕರಣ. ಈ ಸಮೀಕರಣದಲ್ಲಿ ಎಕ್ಸ್ನ ಚರಾಕ್ಷರದ ಸಹಗುಣಕ 2 ಇದೆ, ಹೌದಾ? ವಾಯ್ನ ಚರಾಕ್ಷರದ ಸಹಗುಣಕ 3 ಇದೆ. ನಾವು ಯಾವುದಾದರೂ ಚರಾಕ್ಷರದ ಸಹಗುಣಕವನ್ನು ಸಮ ಮಾಡ್ಕೋಬೇಕಾಗಿದೆ. ಹೇಗೆ ಮಾಡ್ಕೊಳ್ಬಹುದು ನೋಡಿ? 2 ಸಾಧ್ಯತೆಗಳದಾವೆ ನಮಗಿದರಲ್ಲಿ. ಫಸ್ಟ್ ನಾನು ಎಕ್ಸ್ ಏನು ಚರಾಕ್ಷರ ಅದಲ್ಲ, ಅದರ ಸಹಗುಣಕವನ್ನು ಸಮ ಮಾಡ್ಕೊಳ್ಬಹುದು. ಇಲ್ಲಿ 2 ಇದೆ ಅಂತಂದರೆ ಇದಕ್ಕೂ 2 ಮಾಡ್ಕೊಳ್ಬೋದು. ಇದು 2 ಎಕ್ಸ್ ಇದ್ದದ್ದು 2x ಆಗ್ಬೇಕಾದ್ರೆ ಏನು ಮಾಡ್ಬೇಕಾಗತ್ತೆ? ನಾವು ಈ ಸಮೀಕರಣಕ್ಕೆ, ಇಡೀ ಸಮೀಕರಣಕ್ಕೆ 2ರಿಂದ ಗುಣಾಕಾರ ಮಾಡಿಕೊಂಡ್ರೆ ಬರುತ್ತೆ. 2ರಿಂದ ಗುಣಾಕಾರ ಮಾಡಿದರೆ ಎಷ್ಟಾಗತ್ತೆ ನೋಡಿ? 2 × x 2x ಆಗುತ್ತೆ. ಆಮೇಲೆ ಮೈನಸ್ 2 × 4 8y ಆಯ್ತು, = 2 × 10 20 ಆಯ್ತಲ್ಲ? ಇದು 2x ಆಯ್ತಲ್ಲ, ಈಕ್ವಲ್ ಆಯ್ತಲ್ಲ? ಹೀಗೆ ಚರಾಕ್ಷರಗಳ ಸಹಗುಣಕವನ್ನು ಮೊದಲು ನಾವು ಒಂದು ಚರಾಕ್ಷರ ಸಹಗುಣಕವನ್ನು ಸಮ ಮಾಡ್ಕೊಳ್ಬೇಕು. ಓಕೆನಾ? y ಇದನ್ನು ಸಮ ಮಾಡ್ಬೋದಪ್ಪ. y ಚರಾಕ್ಷರನ ಸಮ ಮಾಡ್ಕೊಳ್ಬೇಕಾಗಿತ್ತು ಅಂತ ತಿಳ್ಕೊ. ಇದರಲ್ಲಿ y ಚರಾಕ್ಷರವನ್ನು ಸಮ ಮಾಡ್ಕೋಬೇಕಂತ ಮಾಡೈತಿ. ಇದು 10 ಅದಲ್ಲ, ಇದು 10 ಅಂತಿರಲಿ, ಇದು 8 ಇದೆ. ಈಗ ಇಲ್ಲಿಯೂ ಸಹ ಇದನ್ನು ತೆಗೆದು ಹಾಕೋಣ. ಈಗ ಕೆಲವರು ಅಂತಾರೆ, ಇಲ್ಲ ನಾನು y ಚರಾಕ್ಷರ ಏನಿದೆಯಲ್ಲ ಅದರ ಸಹಗುಣಕವನ್ನು ಸಮ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಮಾಡ್ಕೊಳ್ಬಹುದು. ಆಗೇನು ಮಾಡಬೇಕಾಗತ್ತೆ? ಇದು 1ನೇ ಸಮೀಕರಣ ಅಂತ ತಗೊಳ್ಳೋಣ, ಇದಕ್ಕೆ 2ನೇ ಸಮೀಕರಣ ಅಂತ ತಗೊಳ್ಳೋಣ. ಇಲ್ಲೇನು ಮಾಡ್ತೀವಿ? ಇದಕ್ಕೆ 4ರಿಂದ ಗುಣಾಕಾರ, ಸಮೀಕರಣ 1ಕ್ಕೆ 4ರಿಂದ ಗುಣಾಕಾರ ಮಾಡ್ತೀನಿ, ಸಮೀಕರಣ 2ಕ್ಕೆ 3ರಿಂದ ಗುಣಾಕಾರ ಮಾಡ್ತೀನಿ. ಆಗೇನಾಗಿಬಿಡುತ್ತೆ? y ಏನು ಚರಾಕ್ಷರ ಇದೆಯಲ್ಲ ಅದರ ಸಹಗುಣಕಗಳು ಸಮ ಆಗಿಬಿಡ್ತಾವೆ. ನೋಡಿ, ಇದಕ್ಕೆ 4ರಿಂದ ಗುಣಾಕಾರ ಮಾಡಿದರೆ 4 × 2 8x ಪ್ಲಸ್ ಇದು 4 × 3 12y = 4 × 8 32 ಆಯಿತು. ಓಕೆನಾ? ಇದಕ್ಕೆ 3ನೇ ಸಮೀಕರಣ ಅಂತ ತಗೊಳ್ಬೋದು. ಆಮೇಲೆ ಸಮೀಕರಣಕ್ಕೆ 2ಕ್ಕೆ 3ರಿಂದ ಗುಣಾಕಾರ ಮಾಡೋ, ಇಡೀ ಸಮೀಕರಣಕ್ಕೆ ಇದು 3x ಆಯಿತು, ಇದು ಮೈನಸ್ 3 × 4 12y = ಇದು 3 × 10 30. ಇದು 4ನೇ ಸಮೀಕರಣ ಅಂತ ನಾನು ನೋಡಿ. ಇಲ್ಲಿ y ಚರಾಕ್ಷರ ಅದಲ್ಲ, ಅದರ ಸಹಗುಣಕ್ಕೆ ಈಕ್ವಲ್ ಆಯ್ತಾ? ನಂತರ ಮುಂದೆ ಕ್ರಿಯೆಯನ್ನು ನಾವು ಮಾಡಬೇಕಾಗತ್ತೆ. ಚಿಹ್ನೆಗಳು ಸೇಮ್ ಇದ್ದು ಅಂತಂದ್ರೆ ಏನು ಮಾಡಬೇಕು? ನಾವು ಕಳಿಬೇಕು. ಇಲ್ಲಿ ಚಿಹ್ನೆಗಳು ಬೇರೆ ಬೇರೆ ಅದಾವೆ ನೋಡಿ. ಡೈರೆಕ್ಟಾಗಿ ಏನಂತಂದ್ರೆ ನಾವು ಕೂಡಿಸ್ಕೊಳ್ಬೋದು. ಇದನ್ನು ಮಾಡಬೇಕಾಯಿತು ಅಂತಂದರೆ ಇದು ಕ್ಯಾನ್ಸಲ್ ಆಗಿಬಿಡುತ್ತೆ. ಇದನ್ನು ಕೂಡಿಸಿರ ಇದು 12x, ಇದು ಇವನು ಕೂಡಿಸಿರ 62 ಅಂತಾಗುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ ಎಕ್ಸ್ ಬೆಲೆಯನ್ನು ಕಂಡುಹಿಡಿತೀವಿ. ಆ ಎಕ್ಸ್ ಬೆಲೆಯನ್ನು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶ ಮಾಡಿ y ಬೆಲೆಯನ್ನು ಕಂಡುಹಿಡಿಬೇಕು.
ಹೇಗೆ ಕಂಡುಹಿಡಿಬೇಕು ಅನ್ನೋದಕ್ಕೆ ನಾವು ಅಭ್ಯಾಸ 4ರಲ್ಲಿರುವಂಥ ಸಮಸ್ಯೆಗಳನ್ನು ಬಿಡಿಸಿದ್ರೆ ಮತ್ತಿಷ್ಟು ಕ್ಲಿಯರ್ ಆಗುತ್ತೆ. ಓಕೆ, ಭಾಳ ಸರಳ ವಿಧಾನ, ಹಂತ ಹಂತವಾಗಿ ತಿಳ್ಕೊಳ್ಳೋಣ. ಬೋರ್ಡ್ ಕಡೆಗೆ ಧ್ಯಾನ ಇರಲಿ. ನೋಡಿ, ಇಲ್ಲಿ ಅಭ್ಯಾಸ 3.4ರಲ್ಲಿರುವಂಥ ಸಮಸ್ಯೆ, ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸಿ ಅಂತ ಹೇಳಿದೆ. ಎರಡೂ ವಿಧಾನದ ಮೂಲಕ ಬಿಡಿಸೋಣ. ಭಾಳ ಸರಳ ಇದೆ ನೋಡಿ. ಫಸ್ಟ್ ವರ್ಜಿಸುವ ವಿಧಾನದ ಮೂಲಕ ಬಿಡಿಸ್ತೀನಿ. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ. ಮೊದಲನೇ ಸಮೀಕರಣ ಹೀಗೆ ಬರ್ಕೊಳ್ಳ, ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 5 ಅಂಥೇಳಿ ಇದೆ. ಇದಕ್ಕೆ ಒಂದನೇ ಸಮೀಕರಣ ಅಂತ ತಗೊಳ್ತೀನಿ. ನೆಕ್ಸ್ಟ್ ಎರಡನೇ ಸಮೀಕರಣ ನೋಡಿ, ಇಲ್ಲಿ 2x ಮೈನಸ್ 3y ಇಸ್ ಈಕ್ವಲ್ ಟು 4 ಅಂತದೆ. ಇದಕ್ಕೆ ಎರಡನೇ ಸಮೀಕರಣ ಅಂತ ಬರ್ಕೊಳ್ತೀನಿ. ಓಕೆ, ಕ್ಲಿಯರ್? ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಚರಾಕ್ಷರ ಇಲ್ಲಿ y ಇದೆಪ್ಪ, ಇದು y, ಇದು 1y ಅದ, ಇದು 3y ಅದ. ನಾನು y ಚರಾಕ್ಷರದ ಸಹಗುಣಕ ಸೇಮ್ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು, ಮೊದಲನೇ ಸಮೀಕರಣಕ್ಕೆ 3ರಿಂದ ಗುಣಾಕಾರ ಮಾಡ್ತೀನಿ, ಎರಡನೇ ಸಮೀಕರಣಕ್ಕೆ ಇದರ ಸಹಗುಣಕ 1ರಿಂದ ಗುಣಾಕಾರ ಮಾಡ್ಕೊಳ್ತೀನಿ. ಓಕೆನಾ? ಸಮ ಮಾಡ್ಕೊಳ್ಬೇಕಂದ್ರೆ ಏನು ಮಾಡ್ಬೇಕು ಗೊತ್ತೇನೋ, ಬಹಳ ಈಸಿ ಟ್ರಿಕ್ ಅಂತಂದ್ರೆ, ಯಾವ ಚರಾಕ್ಷರ ಸಹಗುಣಕ್ಕೆ ಏನಿರುತ್ತೆ ನೋಡು, ಮೊದಲನೇ ಸಮೀಕರಣ ಚರಾಕ್ಷರ ಸಹಗುಣಕಕ್ಕೆ ಎರಡನೇದಕ್ಕೆ ಗುಣಾಕಾರ ಮಾಡಬೇಕು, ಎರಡನೇ ಸಮೀಕರಣ ಗುಣಾಕಾರ ಮಾಡಬೇಕು. ಎರಡನೇ ಸಮೀಕರಣದಲ್ಲಿರುವಂಥ ಏನು ಚರಾಕ್ಷರ ತೊಗೊಂಡಿರ್ತೀವಿ ಅದರ ಸಹಗುಣಕದಿಂದ ಮೊದಲನೇ ಸಮೀಕರಣ ಗುಣಾಕಾರ ಮಾಡ್ಕೋ. ಭಾಳ ಈಸಿ ನೋಡಿ. ಈಗ ನಾನು ವಾಯು ಚರಾಕ್ಷರ ಅದಲ್ಲ, ಇದರ ಸಹಗುಣಕ ಸಮ ಮಾಡಬೇಕಂದ್ರೆ ಏನು ಮಾಡ್ತೀನಿ, ಈ 3ರಿಂದ 1ನೇ ಸಮೀಕರಣ ಗುಣಾಕಾರ ಮಾಡ್ತೀನಿ. 1ರಿಂದ ಇದರ ಸಹಗುಣಕ 1 ಅದಲ್ಲ, ಈ 1ರಿಂದ ಸಮೀಕರಣ 2ಕ್ಕೆ ಗುಣಾಕಾರ ಮಾಡ್ತೀನಿ. ಓಕೆನಾ? ಗುಣಾಕಾರ ಮಾಡಬೇಕಂದ್ರೆ ಇಡೀ ಸಮೀಕರಣಕ್ಕೆ ಗುಣಾಕಾರ ಮಾಡ್ಕೊಳ್ಬೇಕು, ಇದನ್ನು ಗಮನಿಸಬೇಕು. ಈಗ 3ರಿಂದ ಗುಣಾಕಾರ ಮಾಡ್ತೀನಿ ನೋಡಿ, ಇದಕ್ಕೆ 3ರಿಂದ ಗುಣಾಕಾರ ಮಾಡ್ತೀನಿ. ಓಕೆ ನೋಡಿ, 3 ಇಂಟು ಎಕ್ಸ್ 3x ಆಯ್ತಾ, ಪ್ಲಸ್ 3 ಇಂಟು ವೈ 3y ಇಸ್ ಈಕ್ವಲ್ ಟು 3 5 15. ಇದಕ್ಕೆ 3ನೇ ಸಮೀಕರಣ ಅಂತ ತಗೊಳ್ತೀನಿ. ಓಕೆ, ಇದು 3ನೇ ಸಮೀಕರಣ ಅಂತ ಬರ್ತೀನಿ. ನೆಕ್ಸ್ಟ್ ಇದಕ್ಕೆ 1ರಿಂದ ಗುಣಾಕಾರ ಮಾಡ್ತೀನಿ. 1 2 2x ಮೈನಸ್ 1 3 3y ಇಸ್ ಈಕ್ವಲ್ ಟು 1 4 4. ಇದಕ್ಕೆ 4ನೇ ಸಮೀಕರಣ ಅಂತ ತಗೊಳ್ಳೋಣ. ಕ್ಲಿಯರ್? ನೆಕ್ಸ್ಟ್ ನೋಡಿ ಏನಂತ ಹೇಳಿದ್ದೀವಿ, ಚರಾಕ್ಷರ ವಾಯು ಚರಾಕ್ಷರ ತಗೊಂಡಿನಿ, ಅದರ ಸಹ ಗುಣಕ ಈಕ್ವಲ್ ಆಯಿತು ನೋಡಿ. ಈಕ್ವಲ್ ಇದ್ದಾಗ ಚಿಹ್ನೆ ನೋಡ್ಬೇಕು ನಾವು. ಇದು ಪ್ಲಸ್ ಅದ, ಇದು ಮೈನಸ್ ಅದ ಅಂತಂದ್ರೆ ಏನು ಮಾಡಬೇಕು, ಇಲ್ಲಿ ಗಮನಿಸಿ, ಚಿಹ್ನೆಗಳು ಇವು ಬೇರೆ ಇದ್ದು ಅಂದರೆ ಏನು ಮಾಡಬೇಕು, ಇದನ್ನು ಕೂಡಿಸ್ಕೊಂಡು ಬಿಡಬೇಕು. ಸಮೀಕರಣವನ್ನು ಮೊದಲನೇ ಸಮೀಕರಣದಲ್ಲಿ ಎರಡನೇ ಸಮೀಕರಣ ಕೂಡಿಸ್ಕೊಂಡು ಬಿಟ್ಟರೆ ಆಯಿತು. ಕೂಡಿಸಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ನೋಡಿ ಗಮನಿಸಿ, ಇಲ್ಲಿ ಪ್ಲಸ್ 3y ಮೈನಸ್ 3y ಇದು ಕ್ಯಾನ್ಸಲ್ ಆಗಿಬಿಡ್ತು ನೋಡಿ. ಇದನ್ನೇ ನಾವೇನಂತ ಹೇಳಿದ್ದೀವಿ, ವರ್ಜಿಸುವುದು. ಒಂದು ಚರಾಕ್ಷರವನ್ನು ಕಂಪ್ಲೀಟಾಗಿ ನಾವು ರದ್ದುಗೊಳಿಸಿದ್ದೀವಿ. ರದ್ದುಗೊಳಿಸಬೇಕಂದ್ರೆ ಅವುಗಳ ಸಹಗುಣಕಗಳನ್ನು ಈಕ್ವಲ್ ಮಾಡ್ಕೊಳ್ಬೇಕು. ಅವುಗಳ ಸಹಗುಣಕಗಳನ್ನು ಸಮ ಮಾಡ್ಕೊಂಡು ಏನು ಮಾಡಬೇಕು, ಅವುಗಳ ಚಿಹ್ನೆ ನೋಡಬೇಕು. ಚಿಹ್ನೆ ಬೇರೆ ಬೇರೆ ಚಿಹ್ನೆ ಇದ್ದು, ಒಂದು ಪ್ಲಸ್ ಇನ್ನೊಂದು ಮೈನಸ್ ಇತ್ತಂತಂದ್ರೆ ಅದು ಕ್ಯಾನ್ಸಲ್ ಆಗುತ್ತೆ, ಅಂದರೆ ಆ ಸಮೀಕರಣಗಳನ್ನು ಕೂಡಿಸ್ತಾ ಇದ್ದೀವಿ ಅಂತ. ಚಿಹ್ನೆಗಳು ಸೇಮ್ ಇದ್ದು ಅಂದರೆ ಏನು ಮಾಡಬೇಕು, ನಾವು ಎರಡನೇ ಸಮೀಕರಣದೇನು ಚಿಹ್ನೆ 4ನೇ ಸಮೀಕರಣ ಏನು ಬರ್ಕೊಂಡಿರ್ತೀವಿ ನೋಡು, ಆ ಸಮೀಕರಣ ಚಿಹ್ನೆನೂ ಬದಲಾಯಿಸ್ಕೊಳ್ಬೇಕು. ಹೇಗೆ ಅನ್ನೋದು ನಾವು ಮಾಡ್ಕೋತ ಹೋಗೋಣ, ಗೊತ್ತಾಗುತ್ತೆ. ಇದು ಪ್ಲಸ್ 3y ಇದು ಮೈನಸ್ 3y ಗೆಟ್ ಕ್ಯಾನ್ಸಲ್ ಆಯಿತು ನೋಡಿ. ಇದು 3x ಇದು 2x, ಚಿಹ್ನೆ ಬೇರೆ ಇದ್ದು ಅಂತ ಏನು ಮಾಡ್ಬೇಕಂತ ಹೇಳಿ ನಾವು ಕೂಡಿಸ್ಬೇಕಂತೆ. ಯಾವಾಗ ಸಹಗುಣಕಗಳು ಈಕ್ವಲ್ ಇದ್ದಾಗ ಅಂತ ಹೇಳಿನಿ. ಓಕೆ, ಇಲ್ಲಿ 3x ಇದು 2x ಕೂಡಿಸಿದ್ರೆ ಎಷ್ಟಾಗತ್ತೆ, 5x ಅಂತ ಆಯ್ತು. ಇದು ಅಂದರೆ ಕ್ಯಾನ್ಸಲ್ ಆಗಿಬಿಡ್ತಪ್ಪ. ಇಸ್ ಈಕ್ವಲ್ ಟು 15 4 ಕೂಡಿಸಿದ್ರೆ ಎಷ್ಟು, 19. ಕ್ಲಿಯರ್? ನೆಕ್ಸ್ಟ್ ಬೇಕಾಗಿದ್ದು ನಮಗೆ ಬೆಲೆ, ಎಕ್ಸ್ ಬೆಲೆ. ಎಕ್ಸ್ ಇಸ್ ಈಕ್ವಲ್ ಟು ಇದು 19, ಇದು ಬೈ 5. ಎಕ್ಸ್ ಬೆಲೆ ಎಷ್ಟು ಬಂತು, 19/5. ಇದಕ್ಕೆ ಸಮೀಕರಣ 5 ಅಂತ ಅನ್ಬೋದು, ಅಥವಾ ಡೈರೆಕ್ಟಾಗಿ ಎಷ್ಟು ಬಿಟ್ರೂ ಬರುತ್ತೆ. ಎಕ್ಸ್ ಬೆಲೆ ಸಿಗ್ತಾ, ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯಿತು, 19/5 ಆಯ್ತಂತ. ಈಗ ಎಕ್ಸ್ ಬೆಲೆಯನ್ನು ನಾನೇನು ಮಾಡ್ತೀನಿ, ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶ ಮಾಡ್ತೀನಿ. ಸಮೀಕರಣ 1ರಲ್ಲಿ ಆದೇಶ ಮಾಡ್ಬೋದು, ಸಮೀಕರಣ 2ರಲ್ಲಿಯೂ ಸಹ ಆದೇಶ ಮಾಡ್ಬೋದು. ನಾನೇನು ಮಾಡ್ತೀನಿ, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 19/5 ಅನ್ನು ಸಮೀಕರಣ 1ರಲ್ಲಿ ಆದೇಶ ಮಾಡ್ತೀನಿ. ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಸಮೀಕರಣ 1ರಲ್ಲಿ ಆದೇಶ ಮಾಡೋದು, ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಹೀಗಿದೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅಂಥೇಳಿ ಇದೆ.
ಇಲ್ಲಿ ಎಕ್ಸ್ ಅಂದರೆ ಎಷ್ಟು ಆದೇಶ ಮಾಡಬೇಕು, 19/5 ಇದು ಪ್ಲಸ್ y ಇಸ್ ಈಕ್ವಲ್ ಟು 5. ಓಕೆ, ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟ್ ನೋಡಿ, ಇದನ್ನು ಸಂಖ್ಯಾ ಪದಗಳನ್ನು ಒಂದು ಕಡೆ ಮಾಡ್ಕೊಳ್ತೀನಿ. ಅಂದರೆ y ಇಸ್ ಈಕ್ವಲ್ ಟು ಇದು 5 ಆಯಿತಾ, ಇದನ್ನು ಈ ಕಡೆ ತಂದರೆ ಮೈನಸ್ ಆಗತ್ತಲ್ಲ, ಇದು 19/5 ಅಂತ ಆಯಿತು. ಇದಕ್ಕೆ ಡಿವೈಡ್ ಏನಿಲ್ಲ, 1 ಇರುತ್ತೆ. ಓಕೆ, ಕ್ಲಿಯರ್? ನೆಕ್ಸ್ಟ್ ನೋಡಿ, ಇದು y ಇಸ್ ಈಕ್ವಲ್ ಟು 1 5 ಆಯ್ತಾ, 1 5 ಆಯಿತು. ಇಲ್ಲಿ 1 ಇದೆ ಅಂತಂದರೆ ಇದಕ್ಕೆ 5ರಿಂದ ಗುಣಾಕಾರ ಮಾಡ್ಕೋಬೇಕು, 5 ಇದೆ ಅಂತಂದ್ರೆ 1ರಿಂದ ಗುಣಾಕಾರ ಮಾಡ್ಕೋಬೇಕು. ಸರಳ ಇದೆ, ಈಸಿ ಅದ. 5 5 25 ಮೈನಸ್ 19 19 ಅಂತ ಆಯಿತು. ಇಲ್ಲಿ y ಇಸ್ ಈಕ್ವಲ್ ಟು 25 ಮೈನಸ್ 19 ಅಂದರೆ ಎಷ್ಟಾಯಿತು, 6 ಅಂತ ಆಯಿತು. ಹೌದಲ್ಲ? ಇದು ಡಿವೈಡೆಡ್ ಬೈ 5. ಇಲ್ಲಿ ನೋಡಿ, ಇದ್ರ ಸಮೀಕರಣದ ಪರಿಹಾರಗಳು, ಒಂದು ಎಕ್ಸ್ ಇಸ್ ಈಕ್ವಲ್ ಟು 19/5, ಇನ್ನೊಂದು y ಇಸ್ ಈಕ್ವಲ್ ಟು 6/5. ಇವು ಎರಡೂ ಪರಿಹಾರಗಳು ಈ ಸಮೀಕರಣಕ್ಕಿರುವಂಥ ಪರಿಹಾರಗಳು. ಯಾವ ವಿಧಾನದ ಮೂಲಕ ಬಿಡಿಸಿದ್ದು ನಾವು? ವರ್ಜಿಸುವ ವಿಧಾನದ ಮೂಲಕ ಬಿಡಿಸಿದ್ದೀವಿ. ಕ್ಲಿಯರ್ ಆಗಿದೆ? ವರ್ಜಿಸುವ ವಿಧಾನ ಅಂದ್ರೆ ಅರ್ಥ ಏನು? ಎಕ್ಸ್ ಮತ್ತು y ಸಹ ಗುಣಕ್ಕಿರ್ತಾವೆ, ಇವು ಎರಡು ಚರಾಕ್ಷರಗಳಿರ್ತಾವೆ. ಎಕ್ಸ್ನ ಚರಾಕ್ಷರ ಸೇಮ್ ಇರೋಂಗೆ ನೋಡ್ಕೊಳ್ಬೇಕು ಎರಡು ಸಮೀಕರಣದಲ್ಲಿ, ಅಥವಾ y ಚರಾಕ್ಷರದ ಸಹಗುಣಕ ಒಂದೇ ರೀತಿಯಲ್ಲಿ ಇರುವ ಹಾಗೆ ನಾವು ಅದನ್ನು ಕನ್ವರ್ಟ್ ಮಾಡ್ಕೊಳ್ಬೇಕು. ಎರಡೂ ಸಮೀಕರಣದನ್ನು ಹೇಳ್ತಾ ಇದ್ದೇನೆ, ಹೌದಾ? ನಂತರ ಏನಂದ್ರೆ ಸಿಂಪ್ಲಿಫೈ ಮಾಡಬೇಕು. ಓಕೆ, ಇದನ್ನು ಯಾವುದು ವರ್ಜಿಸುವ ವಿಧಾನದ ಮೂಲಕ ಬಿಡಿಸಿದ್ದೀವಿ. ಈಗ ಆದೇಶ ವಿಧಾನ ಮೂಲಕ ಹೇಗೆ ಬಿಡಿಸಬೇಕು ಅಂತ ನೋಡೋಣ. ಆದೇಶ ವಿಧಾನ ಮೂಲಕ ಬಿಡಿಸುವುದು. ಈಗ ಆದೇಶ ವಿಧಾನ ಮೂಲಕ ಬಿಡಿಸೋಣ. ಆದೇಶ ವಿಧಾನ ಇದರ ಆಲ್ರೆಡಿ ನಾವು ಅಭ್ಯಾಸ 3.3ರಲ್ಲಿ ಇದನ್ನು ಬಿಡಿಸಿದ್ದೀವಿ. ಇದೇ ನಂತರ ಯಾವುದೇ ವಿಧಾನದ ಮೂಲಕ ಬಿಡಿಸಿದ್ರೂ ಸಹ ಏನು ಕೊಟ್ಟಿರುವಂಥ ಚರಾಕ್ಷರ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಪರಿಹಾರಗಳು ಸೇಮ್ ಇರಬೇಕಾಗತ್ತೆ, ಒಂದೇ ರೀತಿಯಲ್ಲಿ ಬರಬೇಕಾಗತ್ತೆ. ಓಕೆ, ನೋಡಿ, ಇದನ್ನು ವರ್ಜಿಸುವ ವಿಧಾನದ ಮೂಲಕ ಬಿಡಿಸಿದಾಗ ಎಕ್ಸ್ನ ವ್ಯಾಲ್ಯೂ ಎಷ್ಟು ಬಂತು, 19/5 ಅಂತ ಬಂತು. y ಬೆಲೆ ಎಷ್ಟು ಬಂತು, 6/5 ಅಂಥೇಳಿ ಇದೆ. ಈಗ ಆದೇಶ ವಿಧಾನ ಮೂಲಕ ಬಿಡಿಸಿದ್ರೂ ಅಷ್ಟೇ ಬರಬೇಕಾಗತ್ತೆ. ಎಕ್ಸ್ ವ್ಯಾಲ್ಯೂ 19/5ನೇ ಬರಬೇಕು, y ಅಂತಂದ್ರೆ 6/5ನೇ ಬರಬೇಕು. ನೋಡೋಣ, ಬಿಡಿಸಿ ನೋಡೋಣ. ಮೊದಲನೇ ಸಮೀಕರಣ ಬರ್ಕೊಳ್ತೀನಿ. ಇಲ್ಲಿ ಎಕ್ಸ್ ಪ್ಲಸ್ y ಇಸ್ ಈಕ್ವಲ್ ಟು 5, ಇದು ಸಮೀಕರಣ 1 ಅಂತ ತಗೊಂಡಿವಿ ನಾವು. ಓಕೆ, ನೆಕ್ಸ್ಟ್ ಇನ್ನೊಂದು ಸಮೀಕರಣ ಕೊಟ್ಟಿದ್ದಾರಲ್ಲ, ಯಾವುದದು? 2x ಮೈನಸ್ 3y ಇಸ್ ಈಕ್ವಲ್ ಟು 4, ಇದು ಎರಡನೇ ಸಮೀಕರಣ ಅಂತ ತಗೊಂಡಿವಿ. ಇಲ್ಲಿ ಆದೇಶ ವಿಧಾನ ಅಂತಂದ್ರೆ ಏನು ಮಾಡಬೇಕು ನಾವು? ಒಂದು ಚರಾಕ್ಷರ ಬೆಲೆಯನ್ನು ತೆಗೆದುಕೊಂಡು, ಒಂದು ಚರಾಕ್ಷರವನ್ನು ತೆಗೆದುಕೊಂಡು ಇನ್ನೊಂದು ಚರಾಕ್ಷರವನ್ನು ರೈಟ್ ಸೈಡ್ ಹಾಕ್ತೀವಿ. ಅಂದರೆ ಚರಾಕ್ಷರಗಳನ್ನು ಸಮ ಮಾಡ್ಕೊಳ್ತೀವಿ ಅಂತ ಇಲ್ಲಿ ನೋಡಿ ಹೇಗೆ ಮಾಡಬೇಕು ಅನ್ನೋದಕ್ಕೆ. ಇಲ್ಲೇನು ಮಾಡ್ತೀನಿ, ಸಮೀಕರಣ 1ರಿಂದ ನೋಡಿ, ಸಮೀಕರಣ 1ರಿಂದ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಚರಾಕ್ಷರವನ್ನು ತಗೊಳ್ತೀನಿ. ಇದು 5 ಪ್ಲಸ್ ವೈನ ಈ ಕಡೆ ತಂದ್ರೆ ಮೈನಸ್ y ಆಯಿತು. ಇದಕ್ಕೆ ಸಮೀಕರಣ 3 ಅಂತ ಅಂತೀನಿ ನಾನು. ಓಕೆನಾ? ಸಮೀಕರಣ 1ರಿಂದ ಸಮೀಕರಣ 3ಅನ್ನು ರಚಿಸ್ಕೊಂಡೀನಿ. ಈಗ ಸಮೀಕರಣ 3ರಲ್ಲಿ ಏನಂತಂದ್ರೆ ಎಕ್ಸ್ ಬೆಲೆ ಅದಲ್ಲ, ಅದು ಯಾವುದು? ಎಕ್ಸ್ ಇಸ್ ಈಕ್ವಲ್ ಟು 5 ಮೈನಸ್ y ಅಂತದಲ್ಲ, ಇದು ಇದರ ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶ ಮಾಡಬೇಕು. ನೋಡಿ, ಸಮೀಕರಣ 3ರಿಂದ ಎಕ್ಸ್ ಇಸ್ ಈಕ್ವಲ್ ಟು 5 ಮೈನಸ್ yಯನ್ನು ಸಮೀಕರಣ 2ರಲ್ಲಿ ಆದೇಶಿಸಿದಾಗ, ಸಮೀಕರಣ 2ರಲ್ಲಿ ಆದೇಶ ಮಾಡೋಣ. ನೋಡಿ, ಸಮೀಕರಣ 2 ಏನಿದೆ? 2x ಮೈನಸ್ 3y ಇಸ್ ಈಕ್ವಲ್ ಟು 4 ಅಂತ ಹೇಳಿದಲ್ಲ. ಇದರಲ್ಲಿ ಎಕ್ಸ್ ವ್ಯಾಲ್ಯೂನ ಫಿಲ್ಅಪ್ ಮಾಡ್ತೀನಿ. ಇದು 2x ಅಂದರೆ ಎಷ್ಟದು? 5 ಮೈನಸ್ yನ ಹಾಕಬೇಕು. 5 ಮೈನಸ್ y ಮೈನಸ್ 3y ಇಸ್ ಈಕ್ವಲ್ ಟು ಇದು 4. ಇದು 2 ಅಂತ ಹಾಕಿನಿ. ಎಕ್ಸ್ ಅಂದ್ರೆ 5 ಮೈನಸ್ y ಅಂತ ಹಾಕಿದ್ದೀನಿ. ಇದು ಮೈನಸ್ 3y ಆಯ್ತು, ಇಸ್ ಈಕ್ವಲ್ ಟು 4 ಆಯ್ತು. ಓಕೆ, ಈಗ 2ರಿಂದ ಈ ಸಮೀಕರಣ, ಈ ಬ್ರ್ಯಾಕೆಟ್ನ ಬಿಡಿಸ್ಕೊಳ್ತೀನಿ. ಇದನ್ನು ಗುಣಾಕಾರ ಮಾಡ್ಕೋಬೇಕು. 2 5 10 ಮೈನಸ್ 2 ಇಂಟು y ಅಂದರೆ 2y, ಇದು ಮೈನಸ್ ಇದು 3y ಇಸ್ ಈಕ್ವಲ್ ಟು ಇದು 4.
ಇಲ್ಲಿ ಚರಾಕ್ಷರ ಸೇಮ್ ಅದಾವ ನೋಡಿ. ಇಲ್ಲಿ ಇದು ಯಾವುದು? ಹಾಂ, ವಾಯ್ ಚರಾಕ್ಷರ ಸೇಮ್ ಐತಲ್ಲ. ಅಂದರೆ ಇದು -2y, ಇದು -3y ಅಂತಾರೆ. ಎಷ್ಟಾಯಿತು? -5y ಅಂತಾಯಿತು. ಇದು 4. ಸಂಖ್ಯಾ ಪದ ಒಂದು ಕಡೆ ಮಾಡ್ಕೊಂಡು ಬಿಡೋಣ. ಈಗ ಇದು 10, 4ಅನ್ನು ಈ ಕಡೆ ತೊಗೊಂಡ್ಬ -4 ಆಯಿತು. -5y ಈ ಕಡೆ ತಂದ್ರೆ +5y ಆಯಿತು. 10 - 6 ಅಂದರೆ 10 - 4 ಅಂತಂದ್ರೆ 6 ಇದು 5y. ನಮಗೆ y ಬೆಲೆ ಬೇಕು. y ಏನಾಯ್ತಿದು? 6/5 ಆಯಿತು. y ಬೆಲೆ ಎಷ್ಟಾಯಿತು? 6/5. ನೋಡಿ, y 6/5ನೇ ಬಂತಲ್ಲ. ಓಕೆ, ನೆಕ್ಸ್ಟ್ x ಬೆಲೆಯನ್ನು ಕಂಡುಹಿಡ್ಕೊಂಡು ಬಿಡೋಣ. x ಬೆಲೆಯನ್ನು ಕಂಡುಹಿಡಿಯೋಣ ಇದರಲ್ಲಿ. ಓಕೆನಾ? ಇದರಲ್ಲಿ y 6/5 ಅನ್ನು ಸಮೀಕರಣ 3ರಲ್ಲಿ ಆದೇಶ ಮಾಡಿದ್ದೀವಿ ಅಂತಂದರೆ ನಮಗೆ x ಬೆಲೆ ಸಿಕ್ಬಿಡುತ್ತೆ. y 6/5 ಅನ್ನು ಯಾವ ಸಮೀಕರಣದಲ್ಲಿ ಆದೇಶ ಮಾಡಬೇಕು? 3ರಲ್ಲಿ. ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3ರಲ್ಲಿ ಆದೇಶ ಮಾಡ್ತೀವಿ. ಸಮೀಕರಣ 3ರಲ್ಲಿ ಆದೇಶ ಮಾಡಿದಾಗ ನೋಡಿ, ಸಮೀಕರಣ 3 ಏನಿದೆ? x 5 - y ಅಂತ ಹೇಳಿದೆ. ಇಲ್ಲಿ x 5, y ಬೆಲೆ ಎಷ್ಟು? 6/5 ಅಂಥೇಳಿ ಅದನ್ನು. ಓಕೆ, ಕ್ಲಿಯರ್? ಇದಕ್ಕೆ ಡಿವೈಡೆಡ್ ಬೈ 1 ಅಂತಿದೆ. x 1 5 ಸಹ 5 ಆಯಿತು. ಇಲ್ಲಿ 1 ಇದೆ ಅಂದರೆ 5ರಿಂದ ಗುಣಾಕಾರ, 5 ಅಂದರೆ 1ರಿಂದ ಗುಣಾಕಾರ. ಇದೆಷ್ಟಾಗತ್ತೆ? 5 5 25 ಆಯಿತು. -1 6 6 ಆಯಿತು. x 25 - 6 ಅಂತಂದ್ರೆ 19 ಅಲ್ಲ. ಇದು ಡಿವೈಡೆಡ್ ಬೈ 5. x ಬೆಲೆ ಎಷ್ಟು ಅಂತಿದ್ರಲ್ಲಿ? 19/5. ಓಕೆ, ಇದನ್ನು ಮಾಡಿದ್ದೀವಿ ವರ್ಜಿಸುವ ವಿಧಾನದ ಮೂಲಕ. ಈ ಕಡೆ ಬಿಡಿಸಿದ್ದೀವಿ ಆದೇಶ ವಿಧಾನದ ಮೂಲಕ. ಯಾವ ವಿಧಾನ ಮೂಲಕ ಬಿಡಿಸಿದ್ರೂ ಪರಿಹಾರಗಳು ಒಂದೇ ರೀತಿಯಲ್ಲಿ ಬರ್ತವೆ. ಇದರಲ್ಲಿ ಎಕ್ಸ್ನ ಪರಿಹಾರ 19/5 ಇದೆ. ಇದರಲ್ಲಿಯೂ ಸಹ ಎಕ್ಸ್ನ ಪರಿಹಾರ, ಎಕ್ಸ್ನ ವ್ಯಾಲ್ಯೂ ಎಷ್ಟು ಬಂತು? 19/5ನೇ ಇದೆ. ವರ್ಜಿಸುವ ವಿಧಾನ ಮೂಲಕ ಬಿಡಿಸಿದಾಗ y ಬೆಲೆ ಎಷ್ಟು ಬಂತು? 6/5. ಆದೇಶ ವಿಧಾನ ಮೂಲಕ ಬಿಡಿಸಿದಾಗೂ ಸಹ y ಬೆಲೆ 6/5 ಆಯಿತು. ಯಾವುದೇ ವಿಧಾನ ಮೂಲಕ ಬಿಡಿಸಿದ್ರೂ ಸಹ ಅವೇ ಪರಿಹಾರಗಳು ಬರ್ತಾವೆ. ಓಕೆ, ಅರ್ಥ ಆಯಿತು? ನೆಕ್ಸ್ಟು ಇದರಲ್ಲಿ ಸಮಸ್ಯೆಯಲ್ಲಿ ಬಿಡಿಸುವಾಗ ನಮಗೆ ಮತ್ತಿಷ್ಟು ಈಸಿ ಆಗುತ್ತೆ. ಎರಡನೇ ಸಮಸ್ಯೆಯನ್ನು ಬಿಡಿಸೋಣಂತ. ಓಕೆ, ಎರಡನೇ ಸಮಸ್ಯೆ ಈ ರೀತಿಯಲ್ಲಿದೆ. ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸಿ ಅಂತ ಹೇಳಿದೆ. ಪರೀಕ್ಷೆಯಲ್ಲಿ ನಿಮ್ಗೇನು ಕೇಳ್ತಾರೆ ಅಂತಂದರೆ, ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಯಾವುದಾದ್ರೂ ವಿಧಾನದ ಮೂಲಕ ಬಿಡಿಸಿ. ನೀವು ವರ್ಜಿಸುವ ವಿಧಾನ ಮೂಲಕನೂ ಬಿಡಿಸ್ಬೋದು, ಆದೇಶ ವಿಧಾನ ಮೂಲಕನೂ ಬಿಡಿಸ್ಬೋದು. ನಿಮಗೆ ಯಾವ ವಿಧಾನ ಸರಳ ಆಗುತ್ತಾ ಆ ವಿಧಾನದ ಮೂಲಕ ಬಿಡಿಸಿ. ಓಕೆ, ಈಗ ನಾವು ಎರಡು ವಿಧಾನದ ಮೂಲಕ ಬಿಡಿಸಿ ತೋರಿಸ್ತೀನಿ ನಾನು. ಇದರಲ್ಲಿ ಫಸ್ಟ್ ವರ್ಜಿಸುವ ವಿಧಾನದ ಮೂಲಕ ಬಿಡಿಸೋಣ. ಕೊಟ್ಟಿರುವಂಥ ಮೊದಲನೇ ಸಮೀಕರಣವನ್ನು ಬರ್ಕೊಳ್ತೀನಿ. ಇಲ್ಲಿ 3x + 4y = 10 ಇದೆ. ಇದಕ್ಕೆ ಸಮೀಕರಣ 1 ಅಂತ ಅಂತೀನಿ. ನೆಕ್ಸ್ಟ್ ಸಮೀಕರಣ 2 ಬರ್ಕೊಳ್ತೀನಿ. ಇಲ್ಲಿ 2x - 2y = 2 ಅಂತ ಹೇಳಿದೆ. ಇದಕ್ಕೆ ಸಮೀಕರಣ 2 ಅಂತ ತಗೊಳ್ತೀನಿ. ಕೊಟ್ಟಿರುವಂಥ ಸಮೀಕರಣನೇ ಬರ್ಕೊಂಡಿನಿ ಅಷ್ಟೇ. ಓಕೆ, ನೆಕ್ಸ್ಟ್ ಇದರಲ್ಲಿ ಚರಾಕ್ಷರ ಯಾವುದನ್ನು ತಗೊಳ್ಬೋದು. ಇಲ್ಲಿ ಎಕ್ಸ್ ಚರಾಕ್ಷರ ತೊಗೊಂಡಿವಿ ಅಂತಂದ್ರೆ ಇದ್ರ ಸಹಗುಣಕ 3 ಅದ, ಇದ್ರ ಸಹಗುಣಕ 2 ಅದ. ಅಂದರೆ ಚರಾಕ್ಷರಗಳ ಸಹಗುಣಕ ಸೇಮ್ ಇಲ್ಲ. ವಾಯು ಚರಾಕ್ಷರ ತೊಗೊಳ್ಬೇಕಂದ್ರೆ ಇದ್ರ ಸಹಗುಣಕ 4 ಅದ, ಇದ್ರ ಸಹಗುಣಕ 2 ಅದ. ಇಲ್ಲಿಯೂ ಸಹ ಸಮ ಇಲ್ಲ. ಹೌದಾ? ನಾನೇನು ಮಾಡ್ತೀನಿ, ವಾಯಿನ ಸಹಗುಣಕ ಸೇಮ್ ಇರುವ ಹಾಗೆ ನಾನು ಕನ್ವರ್ಟ್ ಮಾಡ್ತೇನೆ ಅಲ್ಲಿ. ಹಾಗಾಗಿ ಹೇಗೆ ಮಾಡ್ಬೇಕು ನಾನು ನೋಡು, ಸಮೀಕರಣ 1ಕ್ಕೆ ಇದ್ರ ಸಹಗುಣಕದಿಂದ ಗುಣಾಕಾರ ಮಾಡಿಬಿಡ್ತೀನಿ. ಸಮೀಕರಣ 2ಕ್ಕೆ ವಾಯಿನ ಮೊದಲನೇ ಸಮೀಕರಣದಲ್ಲಿರುವಂಥ ವಾಯಿನ ಸಹಗುಣಕದಿಂದ ಗುಣಾಕಾರ ಮಾಡಿದ್ರೆ ಈಕ್ವಲ್ ಆಯ್ತು. ಭಾಳ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ವಾಯು ಸಹಗುಣಕವನ್ನು ಈಕ್ವಲ್ ಮಾಡಬೇಕು ಅಂದರೆ ಮೊದಲನೇ ಸಮೀಕರಣಕ್ಕೆ 2ರಿಂದ ಗುಣಾಕಾರ ಮಾಡಿ, ಎರಡನೇ ಸಮೀಕರಣಕ್ಕೆ 4ರಿಂದ ಗುಣಾಕಾರ ಮಾಡಿಬಿಟ್ರೆ ಇಲ್ಲಿ ವಾಯು ಚರಾಕ್ಷರ ಏನಿದೆ ನೋಡು ಅದರ ಸಹಗುಣಕ ಸೇಮ್ ಆಗಿ ಬಿಡುತ್ತೆ. ಅದನ್ನೇ ಬರೀತೀನಿ ನೋಡಿ. ಸಮೀಕರಣ 1ನ್ನು 2ರಿಂದ ಹಾಗೂ
ಸಮೀಕರಣ ಎರಡನ್ನು ಎಷ್ಟಿಂದ ಗುಣಾಕಾರ ಮಾಡಲಿ, ಇದ್ರ ಸಹಗುಣಕದಿಂದ ಗುಣಾಕಾರ ಮಾಡಿ, ಹಿಂಗೆ ಅಪೋಸಿಟ್ ಅಂತ. ಇದಕ್ಕೆ 2ರಿಂದ ಅಂದರೆ ಇದಕ್ಕೆ 4ರಿಂದ. ಸಮೀಕರಣ 2ನ್ನು 4ರಿಂದ ಗುಣಿಸಿದಾಗ ನೋಡಿ ಎಷ್ಟು ಈಸಿ ಇದೆ ನೋಡಿ. ಇದು ಮೊದಲನೇ ಸಮೀಕರಣಕ್ಕೆ ಎದರಿಂದ ಗುಣಾಕಾರ ಮಾಡ್ಬೇಕಂತ ಹೇಳಿನಿ, 2ರಿಂದ. ಇಡೀ ಸಮೀಕರಣಕ್ಕೆ 2ರಿಂದ ಗುಣಾಕಾರ ಮಾಡ್ಬೇಕು. ಇದಕ್ಕೆ 2ರಿಂದ ಗುಣಾಕಾರ ಮಾಡಿದರೆ 2 3 6x ಪ್ಲಸ್ 2 4 8y ಇಸ್ ಈಕ್ವಲ್ ಟು 2 10 20. ಇದಕ್ಕೆ ಸಮೀಕರಣ 3 ಅಂತ ಅಂತೀನಿ. ಕ್ಲಿಯರ್? ಸಮೀಕರಣ 2ಕ್ಕೆ ಎಷ್ಟರಿಂದ ಗುಣಾಕಾರ ಮಾಡ್ಬೇಕಂತ ಹೇಳಿನಿ, ಸಮೀಕರಣ 2ನ್ನು 4ರಿಂದ ಗುಣಿಸಿ. ಇದು ಇಡೀ ಸಮೀಕರಣ 4ರಿಂದ ಗುಣಾಕಾರ ಮಾಡೋದು. 4 4 2 ಎಷ್ಟು, 4 2 8x ಮೈನಸ್ 4 2 8y ಇಸ್ ಈಕ್ವಲ್ ಟು 4 2 8. ಓಕೆ, ಇದಕ್ಕೆ ಸಮೀಕರಣ 4. ನೀವು 2ರಿಂದ ಮೊದಲೇ ಇದನ್ನು ಭಾಗಾಕಾರ ಮಾಡ್ಕೊಂಡ್ರೆ ಕಾಮ ತೊಗೊಂಡನ್ನು ಮಾಡ್ಕೊಳ್ಬೋದು, ಅದನ್ನು ಈಸಿ ಆಗತ್ತವೆ. ಈಗ ನೋಡಿ, ಇದನ್ನು ಬಿಡಿಸ್ಬೇಕು ನಾನು ಅಂತಂದ್ರೆ ಬಹಳ ಈಸಿ ಇದೆ. ಸಮೀಕರಣ 3 ಮತ್ತು 4ರಿಂದ ನೋಡಿ, ವಾಯ್ ಚರಾಕ್ಷರ ಈಕ್ವಲ್ ಅದು ಸಹಗುಣಕನ ಸೇಮ್ ಆಗ್ಯದಲ್ಲ. ವಾಯ್ ಚರಾಕ್ಷರದ ಸಹಗುಣಕ 8 8 ಆಯಿತು. ಚಿಹ್ನೆಗಳು ಬೇರೆ ಬೇರೆ ಅದಾವೆ. ಇಲ್ಲಿ ಚಿಹ್ನೆಗಳು ಒಂದು ಪ್ಲಸ್ ಇನ್ನೊಂದು ಮೈನಸ್ ಇತ್ತಂದ್ರೆ ಭಾಳ ಈಸಿ. ಮತ್ತೆ ನಮಗೆ ಏನು ಮಾಡಬೇಕು, ಇವೆರಡು ಕ್ಯಾನ್ಸಲ್ ಆಗಿಬಿಡ್ತಾವಂತ. ಒಂದು +8y -8y ಕ್ಯಾನ್ಸಲ್ ಆಯಿತು. ಚಿಹ್ನೆಯು ಬೇರೆ ಇದ್ದು ಅಂದರೆ ಉಳಿದ ಅಂಶಗಳನ್ನು ಸಹ ಕೂಡಿಸ್ಕೊಂಡ್ಬಿಡಿ ಅಂತ ಹೇಳಿದೆ. ಅಂದರೆ ಮೊದಲನೇ ಸಮೀಕರಣ ಪ್ಲಸ್ ಅಂದರೆ ಇದು 3ನೇ ಸಮೀಕರಣ ಪ್ಲಸ್ 4ನೇ ಸಮೀಕರಣ, ಈ ಸಮೀಕರಣಗಳನ್ನು ಕೂಡಿಸ್ಕೊಂಡು ಬಿಡಬೇಕಂತ. ಯಾವಾಗ ಚಿಹ್ನೆಗಳು ಬೇರೆ ಇದ್ದಾಗ. ಈಗ 6x + 8x ಅಂದರೆ ಎಷ್ಟಾಯಿತು, 14x ಅಂತಾಯಿತು. ಇದಂದ್ರೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಯಾಕಂದ್ರೆ ವರ್ಜಿಸುವ ವಿಧಾನ ಅಂತಂದ್ರೆ ಏನಂತ ಹೇಳಿವಿ ನಾವು, ಒಂದು ಚರಾಕ್ಷರವನ್ನು ಏನಂತಾರೆ ರದ್ದುಗೊಳಿಸಬೇಕು, ಒಂದು ಚರಾಕ್ಷರವನ್ನು ಎಲಿಮಿನೇಟ್ ಮಾಡಬೇಕು ಅಂತ, ಅದನ್ನು ವರ್ಜಿಸಬೇಕು ಅಂತ ಅರ್ಥ. ಅದು ಇಲ್ಲಿ ನಾ ಏನು ಮಾಡೀನಿ, ವಾಯ್ ಚರಾಕ್ಷರ ವರ್ಜಿಸಿನಿ, ನನಗೆ ಎಕ್ಸ್ ಬೆಲೆ ಸಿಕ್ಬಿಡತ್ತೆ. ಇದರಲ್ಲಿ ನೋಡಿ ಎಷ್ಟಾಗುತ್ತೆ. ಇದು 20 + 8 ಅಂತಂದ್ರೆ 28 ಐತಲ್ಲ. ಓಕೆ, ನನಗೆ ಎಕ್ಸ್ ಬೆಲೆ ಬೇಕು. ಎಕ್ಸ್ ಇಸ್ ಈಕ್ವಲ್ ಟು 28 ಡಿವೈಡೆಡ್ ಬೈ ಇದು 14. ಇದು 14 1 14 2 28 ಆಯಿತು. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗಿಬಿಡ್ತು, 2. ಎಕ್ಸ್ ಬೆಲೆ 2 ಅಂತ ಸಿಕ್ತು. ಭಾಳ ಈಸಿ ಇದೆ ನೋಡಿ. ವರ್ಜಿಸು ವಿಧಾನ ಅಂತಂದ್ರೆ ಮಕ್ಕಳಿಗೆ ಭಾಳ ಸರಳ ರೀತಿಯಾದಂಥ ವಿಧಾನ ಇದು. ಓಕೆ, ಈಗೇನು ಮಾಡೋಣ, ಎಕ್ಸ್ ಬೆಲೆ ಎಕ್ಸ್ ಇಸ್ ಈಕ್ವಲ್ ಟು 2 ಯಾವುದಾದ್ರೂ ಸಮೀಕರಣದಲ್ಲಿ ಆದೇಶ ಮಾಡಿ. ಎಕ್ಸ್ ಇಸ್ ಈಕ್ವಲ್ ಟು 2 ಯಾವುದೇ ಒಂದು ಸಮೀಕರಣದಲ್ಲಿ ಆದೇಶ ಮಾಡ್ಬೋದು. ನಾನೇನು ಮಾಡ್ತೀನಿ, ಇದರಲ್ಲಿ ಈ ಕಡೆನೇ ಬರೀತೇನೆ ನೋಡಿ. ಎಕ್ಸ್ ಇಸ್ ಈಕ್ವಲ್ ಟು 2 ಯಾವ ಸಮೀಕರಣದಲ್ಲಿ ಆದೇಶ ಮಾಡಲ, 1ನೇದರಲ್ಲಿ ಆದೇಶ ಮಾಡ್ಬೋದು, 2ನೇದರಲ್ಲಿಯೂ ಸಹ ಆದೇಶ ಮಾಡ್ಬೋದು. ನಾನು 1ರಲ್ಲಿ ಆದೇಶ ಮಾಡ್ತೀನಿ. ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಸಮೀಕರಣ 1ರಲ್ಲಿ ಆದೇಶ ಮಾಡ್ತೀನಿ. ಅದು ಆದೇಶಿಸಿದಾಗ ಸಮೀಕರಣ 1 ಏನಿದೆ, 3x ಪ್ಲಸ್ ಇದು 4y ಇಸ್ ಈಕ್ವಲ್ ಟು 10 ಅಂತದೆ. ಇದರಲ್ಲಿ ಎಕ್ಸ್ ಬೆಲೆ ಎಷ್ಟು ಆದೇಶ ಮಾಡಬೇಕು, 2 ಅಂತ ಆದೇಶ ಮಾಡಬೇಕು. ಎಕ್ಸ್ ಬೆಲೆ ಎಷ್ಟು ಆದೇಶ ಮಾಡ್ತೀರಿ, 2. ಅಂದರೆ ಇಲ್ಲಿ 3 ಬರೀತೀರಿ. ಎಕ್ಸ್ ಅಂದರೆ ಎಷ್ಟು ಆದೇಶ, 2 ಇಂಟು ಅಂತಲೂ ಬರ್ಕೊಳ್ಬೋದಾ. ಇದು ಪ್ಲಸ್ 4y ಇಸ್ ಈಕ್ವಲ್ ಟು ಇದು 10. ಓಕೆ, 3 2 6 ಆಯಿತು. ಪ್ಲಸ್ ಇದು 4y ಇಸ್ ಈಕ್ವಲ್ ಟು 10. ಸಂಖ್ಯೆ ಪದವನ್ನು ಒಂದು ಕಡೆ ಮಾಡಿ. ಇದು 4y ಇಸ್ ಈಕ್ವಲ್ ಟು 10 ಆಯಿತು. ಪ್ಲಸ್ 6 ರೈಟ್ ಸೈಡ್ ತಂದರೆ -6. ಇದು 4y ಇಸ್ ಈಕ್ವಲ್ ಟು 10 - 6 ಅಂತಂದರೆ 4. ಇದು y ಇಸ್ ಈಕ್ವಲ್ ಟು 4/4 ಅಂತ ಆಯಿತು. ಇದು 4 1 4 ಆಯಿತು. y ಇಸ್ ಈಕ್ವಲ್ ಟು ಎಷ್ಟು ಆಯ್ತು, ಇದರಲ್ಲಿ ಬೆಲೆ 1. y ಇಸ್ ಈಕ್ವಲ್ ಟು 1. ಅಂದರೆ ಇಲ್ಲಿ ಪರಿಹಾರ ಯಾವ್ಯಾವುದು, ಎಕ್ಸ್ ಅಂದರೆ 2 ಆಯಿತು, y ಅಂತಂದ್ರೆ 1 ಆಯಿತು. ಬೇಕಾದ್ರೆ ಪರಿಹಾರಗಳು ಅಂತ ನಾವು ಬರೀಬಹುದು. ನಾವು ಪರಿಹಾರಗಳು ಒಂದು ಎಕ್ಸ್ ಇಸ್ ಈಕ್ವಲ್ ಟು 2 ಆಯಿತು. ಇನ್ನೊಂದು ಪರಿಹಾರ y ಇಸ್ ಈಕ್ವಲ್ ಟು 1. ಎಕ್ಸ್ 2 y 1. ಓಕೆ, ಕ್ಲಿಯರ್, ಈಸಿ ಇದೆಯಲ್ಲ. ಹೇಗೆ ಮಾಡಿದ್ದೀವಿ ಅಂತ ಹೇಳ. ಫಸ್ಟ್ ಮೊದಲನೇ ಸಮೀಕರಣ ಇದು 3x + 4y ಇಸ್ ಈಕ್ವಲ್ ಟು 10 ಅಂತ ಬರ್ದೀವಿ. 1ನೇ ಸಮೀಕರಣ ಅಂತ ಬರ್ದೀನಿ. ನೆಕ್ಸ್ಟ್ 2ನೇ ಸಮೀಕರಣ ಇಲ್ಲಿ ಬರ್ಕೊಂಡಿನಿ. ಇಲ್ಲಿ ಚರಾಕ್ಷರ ಸೇಮ್ ಚರಾಕ್ಷರ ಅಂದರೆ ಯಾವುದಾದ್ರೂ ಒಂದು ಚರಾಕ್ಷರ ತಗೊಂಡು ಅದರ ಸಹಗುಣಕವನ್ನು ಸಮ ಮಾಡ್ಕೋಬೇಕಂತ ಮಾಡಿದೆ.
ನನಗೆ ಇವು ಅಪೋಸಿಟ್ ಚಿಹ್ನೆ ಇದ್ದಾಗ ಭಾಳ ಈಸಿ ಅನ್ನಿಸ್ತಾ ಅಂತ ತಿಳ್ಕೊಂಡು ನಾನೇನು ಮಾಡ್ತೀನಿ, ಅಪೋಸಿಟ್ ಚಿಹ್ನೆ ಇರುವಂಥ ಚರಾಕ್ಷರವನ್ನೇ ಆಯ್ಕೆ ಮಾಡ್ಕೊಂಡು ಬಿಡ್ತೀನಿ, ಅದ್ರ ಸಹಗುಣಕ ಸಮ ಮಾಡ್ಕೊಳ್ತೀನಿ. ಅದಕ್ಕಾಗಿ ಇಲ್ಲಿ ವಾಯ್ ಇದೆ ನೋಡು, ಈ ವಾಯ್ ಇದ್ರ ಸಹಗುಣಕ 4 ಇದೆ, ಇದ್ರ ಸಹಗುಣಕ 2 ಅದು. ಅದಕ್ಕೆ ನಾ ಏನು ಮಾಡ್ತೀನಿ, ಇದರಿಂದ ಇದಕ್ಕೆ ಗುಣಾಕಾರ ಮಾಡೋದು. ಇದ್ರ ಚರಾಕ್ಷರ ವಾಯು ಚರಾಕ್ಷರ ಅದಲ್ಲ, ಇದ್ರ ಸಹಗುಣಕ 2 ಅದ. ಇದಕ್ಕೇನಂತಂದ್ರೆ ಮೊದಲನೇ ಸಮೀಕರಣದ ವಾಯು ಚರಾಕ್ಷರ ಗುಣಾಕಾರ ಮಾಡೋದು. ಓಕೆ, ಇದರಿಂದ ಇದಕ್ಕೆ ಗುಣಾಕಾರ ಮಾಡೋದು ಭಾಳ ಸರಳ ಅದ. ಅಪೋಸಿಟ್ ಹಿಂಗೆ ಗುಣಾಕಾರ ಮಾಡೋದು. ಸಮೀಕರಣ 1 2ರಿಂದ ಗುಣಾಕಾರ ಮಾಡ್ತೀನಿ, ಆಗ 8 ಆಗಿಬಿಡುತ್ತೆ. ಸಮೀಕರಣ 2 4ರಿಂದ ಗುಣಾಕಾರ ಮಾಡಿದ್ವಿ, ಅವಾಗ ಇದು 8 ಆಗಿಬಿಡುತ್ತೆ. ಅದನ್ನೇ ಬರ್ದೀನಿ. ಸಮೀಕರಣ 1 2ರಿಂದ ಗುಣಾಕಾರ ಮಾಡಿ, ಸಮೀಕರಣ 2 4ರಿಂದ ಗುಣಿಸ್ರಿ. ಓಕೆ, ಆಗ ನೋಡಿ, ಇದಕ್ಕೆ ಸಮೀಕರಣ 1ಕ್ಕೆ ಎದರಿಂದ ಗುಣಾಕಾರ ಮಾಡ್ಬೇಕಂತ ಹೇಳಿನಿ, 2ರಿಂದ ಗುಣಾಕಾರ ಮಾಡು ಅಂತ ಹೇಳಿ. ಸಮೀಕರಣ 2ಕ್ಕೆ ಎಷ್ಟರಿಂದ ಗುಣಾಕಾರ ಮಾಡು ಅಂತ ಹೇಳಿನಿ, 4ರಿಂದ ಗುಣಾಕಾರ ಮಾಡು ಅಂತ ಹೇಳಿ. ಗುಣಾಕಾರ ಮಾಡಿದ್ವಿ ನೋಡಿ, 2 3 6x ಪ್ಲಸ್ 2 4 8y ಇಸ್ ಈಕ್ವಲ್ ಟು 2 10 20. ಸಮೀಕರಣ 2ಕ್ಕೆ 4ರಿಂದ ಗುಣಾಕಾರ ಮಾಡು ಅಂತ ಹೇಳಿನಿ. 4 2 8x ಮೈನಸ್ 4 2 8y ಇಸ್ ಈಕ್ವಲ್ ಟು 4 2 8. ಸಮೀಕರಣ 3 ಅನ್ಕೊಳ್ಳೋದು. ವಾಯು ಚರಾಕ್ಷರ ಅದರ ಸಹಗುಣಕ್ಕೆ ಈಕ್ವಲ್ ಆಯಿತು. ಚಿಹ್ನೆಗಳು ಬೇರೆ ಬೇರೆ ಅದಾವ. ಅದಕ್ಕೆ ಮೊದಲನೇ ಈ ಸಮೀಕರಣದಲ್ಲಿ, ಅದರ 3ನೇ ಸಮೀಕರಣದಲ್ಲಿ 4ನೇ ಸಮೀಕರಣ ಕೂಡಿಸ್ಕೊಂಡು ಬಿಡಬೇಕು. ಕೂಡಿಸ್ಬೇಕಂದ್ರೆ ಯಾವುದೇ ರೀತಿಯಂಥ ಚಿಹ್ನೆ ಚೇಂಜ್ ಮಾಡೋದು ಅಗತ್ಯ ಇಲ್ಲ. ಇವು ಪ್ಲಸ್ 8y ಮೈನಸ್ 8y ಕ್ಯಾನ್ಸಲ್ ಆಯಿತು. 6x ಪ್ಲಸ್ 4x ಅಂದ್ರೆ 14x ಆಯಿತು. 20 ಮತ್ತು 8 ಕೂಡಿಸ್ರೆ 28 ಆಯಿತು. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 14 ಡಿವೈಡ್ ಆಗುತ್ತೆ, ಇದು 28 ಆಯಿತು. 14 ಒಂದಲೇ 14 2 28 ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು 2 ಆಯಿತು. ಎಕ್ಸ್ ಬೆಲೆ ಸಿಗ್ತಾ ಇದರಲ್ಲಿ. ನೆಕ್ಸ್ಟ್ ಏನು ಮಾಡಬೇಕು, ಎಕ್ಸ್ ಇಸ್ ಈಕ್ವಲ್ ಟು 2 ಯಾವುದೇ ಒಂದು ಸಮೀಕರಣದಲ್ಲಿ, 1ನೇ ಸಮೀಕರಣದಲ್ಲಿ ಆದೇಶ ಮಾಡ್ಬೋದು, 2ನೇ ಸಮೀಕರಣದಲ್ಲಿಯೂ ಸಹ ಆದೇಶ ಮಾಡ್ಬೋದು. ನಾನೇನು ಮಾಡಿದ್ದೀನಿ ಇಲ್ಲಿ, ಎಕ್ಸ್ ಇಸ್ ಈಕ್ವಲ್ ಟು 2 ಸಮೀಕರಣ 1ರಲ್ಲಿ ಆದೇಶ ಮಾಡೀನಿ. ಸಮೀಕರಣ 1 ಹೀಗಿದೆ, 3x ಪ್ಲಸ್ 4y ಇಸ್ ಈಕ್ವಲ್ ಟು 10 ಅಂತದ್ದು ಇದೇ ಸಮೀಕರಣ 1. ಇದರಲ್ಲಿ 3 ಆಯಿತು. ಎಕ್ಸ್ ಬೆಲೆ ಎಷ್ಟು ಆದೇಶ ಮಾಡ್ಬೇಕಂತ ಹೇಳಿನಿ, 2. ಇದು ಉಳಿದದ್ದು ಅಂಶ ಸೇಮ್. 3 2 6, ಉಳಿದಿದ್ದ ಅಂಶ ಅದೇ ರೀತಿಯಲ್ಲಿ ಬರ್ದೀವಿ. ಸಂಖ್ಯೆ ಪದವನ್ನು ಒಂದು ಕಡೆ ಮಾಡಬೇಕಂಥೇಳಿ 6 ರೈಟ್ ಸೈಡ್ ತಂದೇನೆ. 10 ಮೈನಸ್ 6 ಮಾಡಿದರೆ 4 ಆಯಿತು. y ಇಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ ಇದು 4 ಇರುತ್ತೆ. 4 ಒಂದಲೇ 4, 4 ಒಂದಲೇ 4 ಆಯಿತು. y ಇಸ್ ಈಕ್ವಲ್ ಟು 1 ಉಳಿತು. ಇಲ್ಲಿ ಪರಿಹಾರಗಳು ಎಕ್ಸ್ ಅಂದರೆ 2 ಆಯಿತು, y ಅಂದರೆ 1 ಆಯಿತು. ನೆಕ್ಸ್ಟ್ ನಾವೇನಂತಂದ್ರೆ ಆದೇಶ ವಿಧಾನದ ಮೂಲಕ ಬಿಡಿಸೋಣ. ನೆಕ್ಸ್ಟ್ ಆದೇಶ ವಿಧಾನದ ಮೂಲಕ ಬಿಡಿಸೋಣ. ಯಾವ ವಿಧಾನ? ಆದೇಶ ವಿಧಾನ. ಓಕೆ, ಆದೇಶ ವಿಧಾನದ ಮೂಲಕ ಬಿಡಿಸೋಣ. ನೋಡಿ, ಮೊದಲನೇ ಸಮೀಕರಣ ಹೀಗಿದೆ, 3x ಪ್ಲಸ್ 4y ಇಸ್ ಈಕ್ವಲ್ ಟು 10. ಇದಕ್ಕೆ 1ನೇ ಸಮೀಕರಣ ಅಂತ ಬರ್ಕೊಂಡಿವಿ ನಾವು. ನೆಕ್ಸ್ಟ್ 2ನೇ ಸಮೀಕರಣ ಏನಂತ ಬರ್ದೀವಿ, ಸಮೀಕರಣ 2 ಹೀಗೆ, ಎಷ್ಟು, 2x ಮೈನಸ್ 2y ಇಸ್ ಈಕ್ವಲ್ ಟು 2 ಅಂತ ಬರ್ದೀನಿ. ಇದು 2ನೇ ಸಮೀಕರಣ. 3ನೇ ಸಮೀಕರಣ ನಾವು ಸಮೀಕರಣ 1ರಿಂದ ರಚನೆ ಮಾಡ್ಬೋದು ಅಥವಾ ಸಮೀಕರಣ 2ರಿಂದನೂ ರಚನೆ ಮಾಡ್ಬೋದು. ಓಕೆ, ಹೀಗೆ ಮಾಡ್ತೀನಿ ನೋಡಿ. ಸಮೀಕರಣ 2ರಿಂದ ತಗೊಳ್ತೀನಿ. ಸಮೀಕರಣ 2ರಿಂದ ಆದೇಶ ವಿಧಾನದಿಂದ ಬಿಡಿಸೋದು. ಇದನ್ನು ಏನು ಮಾಡೋಣ, 2x ಅಂತ ಬರ್ಕೊಳ್ತೀನಿ. ಈ 2ನ ಲೆಫ್ಟ್ ಸೈಡ್ ತೊಗೊಂಡು ಬಂದರೆ ಮೈನಸ್ 2 ಆಯಿತು. ಮೈನಸ್ 2y ರೈಟ್ ಸೈಡ್ ತಂದರೆ ಪ್ಲಸ್ 2y ಆಯಿತು. ಎಲ್ಲದರಲ್ಲಿನೂ 2 ಇದೆ, 2ರಿಂದ ಭಾಗಾಕಾರ ಮಾಡಿಬಿಡ್ಬೋದು ನಾವು. ಈಗ ಎಷ್ಟಾಗುತ್ತೆ ನೋಡಿ, ಎಲ್ಲದರಲ್ಲಿನೂ 2 ಇದೆಯಲ್ಲ, 2ರಿಂದ ಭಾಗಿಸಿ ಬಿಡೋಣ. ಅಂದರೆ 2 ಕಾಮನ್ ತೊಗೊಂಡ್ಬಿಡೋದು ಅಂತಂದ್ರೆ 2 ಕಾಮನ್ ತೊಗೊಂಡು ಡಿವೈಡ್ ಮಾಡ್ಕೊಂಡು ಬಿಡೋದು. 2ರಿಂದ ಭಾಗಿಸಿದಾಗ 2ರಿಂದ ಭಾಗಾಕಾರ ಮಾಡಿದರೆ ಏನಾಗುತ್ತೆ, ಇದು ಎಕ್ಸ್ ಆಯಿತು, ಇದು ಮೈನಸ್ 1 ಆಯಿತು, ಇದು y ಆಗಿಬಿಡುತ್ತೆ. ಅಂದರೆ y ಇಸ್ ಈಕ್ವಲ್ ಟು, ಇದನ್ನು ಹೀಗೆ ಬರೀಬಹುದಾ, y ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1. ಇದಕ್ಕೆ ಸಮೀಕರಣ 3 ಅಂತ ತಗೊಳ್ಳೋಣ. y ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಅಂತ ಆಯಿತು. ಈ y ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಸಮೀಕರಣ 1ರಲ್ಲಿ ಆದೇಶ ಮಾಡಬೇಕಿಲ್ಲ. ಯಾಕಂದರೆ ಈ ಸಮೀಕರಣ 2ರಿಂದ ನಾವು ಸಮೀಕರಣ 3 ರಚನೆ ಮಾಡೀವಿ. ಹಾಗಾಗಿ ಇದರ ಬೆಲೆ ಸಮೀಕರಣ 3ರಲ್ಲಿರುವಂಥ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶ ಮಾಡಬೇಕು. ಓಕೆ, ನೋಡಿ ಇಲ್ಲಿ y ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಯಾವ ಸಮೀಕರಣದಲ್ಲಿ ಆದೇಶ ಮಾಡಬೇಕು, 1ರಲ್ಲಿ ಆದೇಶ ಮಾಡಬೇಕು. ಸಮೀಕರಣ 1ರಲ್ಲಿ ಆದೇಶಿಸಿದಾಗ
ಸಮೀಕರಣ 1 ಏನಿದೆ 3x ಪ್ಲಸ್ 4y ಇಸ್ ಈಕ್ವಲ್ ಟು 10 ಅಂತ. ಇದರಲ್ಲಿ ಬೆಲೆ ಆದೇಶ ಮಾಡ್ತೀನಿ. ಇದು 3x ಪ್ಲಸ್ 4y ಅಂದರೆ ಎಷ್ಟಿದೆ x ಮೈನಸ್ 1 ಇಸ್ ಈಕ್ವಲ್ ಟು ಎಷ್ಟು 10 ಅಂತಿದೆ. ನೆಕ್ಸ್ಟ್ ನೋಡಿ, ಇದು 3x ಆಯಿತು. 3x ಪ್ಲಸ್ 4 ಇಂದ ಇದಕ್ಕೆ ಬ್ರ್ಯಾಕೆಟ್ನಲ್ಲಿರುವಂಥ ಅಂಶಗಳನ್ನು ಗುಣಾಕಾರ ಮಾಡ್ಕೊಳ್ತೀನಿ. 4 ಇಂಟು ಎಕ್ಸ್ 4x ಮೈನಸ್ ಇದೆ 4 ಇಂಟು 1 4 ಇಸ್ ಈಕ್ವಲ್ ಟು ಎಷ್ಟಿದು 10 ಅಂತ ಆಯಿತು. ಓಕೆ 10. ಈಗ ಚರಾಕ್ಷರ ಎಕ್ಸ್ ಉಳಿತು, ಅದರ ಸಹಗುಣಕವನ್ನು ಕೂಡಿಸ್ಕೊಂಡು ಬಿಡ್ತೀನಿ. 3x ಪ್ಲಸ್ 4x ಅಂತಂದರೆ 7x, ಇದು ಮೈನಸ್ 4 ಇಸ್ ಈಕ್ವಲ್ ಟು 10 ಆಯಿತು. ಸಂಖ್ಯಾ ಪದವನ್ನು ಒಂದು ಕಡೆ ಮಾಡೋಣ. ಇದು 7x ಇಸ್ ಈಕ್ವಲ್ ಟು ಇದು 10 ಮೈನಸ್ 4 ಈ ಕಡೆ ತಂದರೆ ಪ್ಲಸ್ 4 ಆಗುತ್ತೆ. ಓಕೆ, ಇದು 7x ಇಸ್ ಈಕ್ವಲ್ ಟು ಎಷ್ಟಾಯ್ತು ಇದು 14. ನಮಗೆ ಎಕ್ಸ್ ಬೆಲೆ ಬೇಕಾಗಿರೋದ್ರಿಂದ 7 ಡಿವೈಡ್ ಆಗುತ್ತೆ, ಇದು 14 ಉಳಿತು. 7 1 7 2 14. ಎಕ್ಸ್ ಬೆಲೆ ಎಷ್ಟು ಬಂತು ಇಲ್ಲಿ 2 ಅಂತ ಬಂತು. ಎಕ್ಸ್ ಇಸ್ ಈಕ್ವಲ್ ಟು 2. ಇಲ್ಲಿಯೂ ಸಹ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಬಂದಿತ್ತಲ್ಲ. ಈಗೇನು ಮಾಡೋಣ ನಾವು, ಇದರಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 2 ಸಮೀಕರಣ 3ರಲ್ಲಿ ಆದೇಶ ಮಾಡಿಬಿಡೋಣ. ವಾಯ್ ಬೆಲೆ ಸಿಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 2 ಸಮೀಕರಣ 3ರಲ್ಲಿ ಆದೇಶಿಸಿದಾಗ, ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಸಮೀಕರಣ 3 ಹೀಗಿದೆ, y ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಅಂತ. ಇಲ್ಲಿ y ಇಸ್ ಈಕ್ವಲ್ ಟು ಎಕ್ಸ್ ಅಂದರೆ ಎಷ್ಟು 2 ಮೈನಸ್ 1. y ಇಸ್ ಈಕ್ವಲ್ ಟು 2 ಮೈನಸ್ 1 1 ಅದ ಅಂದರೆ ಇಲ್ಲಿ ಪರಿಹಾರ ಎಕ್ಸ್ ಇಸ್ ಈಕ್ವಲ್ ಟು 2 y ಅಂತಂದ್ರೆ 1. ಯಾವ ವಿಧಾನ ಮೂಲಕ ಬಿಡಿಸುವ ನಾವು ಆದೇಶ ವಿಧಾನ. ಇಲ್ಲಿ ಮೊದಲು ಯಾವ ವಿಧಾನ ಮೂಲಕ ಬಿಡಿಸಿದ್ದೀವಿ ವರ್ಜಿಸುವ ವಿಧಾನ. ವರ್ಜಿಸುವ ವಿಧಾನ ಮೂಲಕ ಬಿಡಿಸಿದಾಗೂ ಸಹ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಬಂತು. ಆದೇಶ ವಿಧಾನ ಮೂಲಕ ಬಿಡಿಸಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಸಹ 2 ಅಂತ ಬಂತು. ಇಲ್ಲಿ y ಇಸ್ ಈಕ್ವಲ್ ಟು 1 ಇದೆ, ಆದೇಶ ವಿಧಾನ ಮೂಲಕ ಬಿಡಿಸಿದಾಗೂ y ಇಸ್ ಈಕ್ವಲ್ ಟು 1 ಇದೆ. ಅಂದರೆ ಇಲ್ಲಿ ಪರಿಹಾರಗಳು ಸೇಮ್ ಆದ ಒಂದೇ ರೀತಿಯಲ್ಲಿ ಇದು. ಓಕೆ, ಕ್ಲಿಯರ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು 3ನೇ ಮತ್ತು 4ನೇ ಸಮಸ್ಯೆಗಳನ್ನು ಬಿಡಿಸೋಣ. ಓಕೆ.